ನಾನು ಈ ರೀತಿ ಹೋಗಿದ್ದೀನಿ. ಸೊ ಈಗ ಹಾಕೊಂಡು ನಮ್ಮ ಪಾಪಂಗೆ ಸಿಂಪಲಾಗಿ ಮತ್ತೆ ಚಡ್ಡಿ ಮತ್ತು ಶರ್ಟ್ ಹಾಕ್ಬಿಟ್ಟಿದ್ದೀನಿ. ಆ್ಯಂಡ್ ಇವಳು ಈ ರೀತಿ ರೆಡಿಯಾಗಿದ್ದಾಳೆ. ಇವಾಗ ಫಸ್ಟೇ ಊಟಕ್ಕೆ ಬಂದು ಕುತ್ಕೊಬಿಟ್ಟಿದ್ದೀವಿ ಹೊಟ್ಟೆಸಿ ಅಂತ. ಫಸ್ಟ್ ಪಂಕ್ತಿಲೆ ನಾವಿಬ್ರು ಓಕೆ, ಅವ್ರ ಮಗನೇ ಬಂದು ಕುತ್ಕೊಬಿಟ್ಟು ಇನ್ನ ಪೂಜೆ ಆಗಲಿಲ್ಲ ನೋಡಿ ಗೈಸ್. ಎಲ್ಲಿಗಾರ ಹೋದ್ರು ಈ ಪಾಪು ಒಂದು ಕೈಯಲ್ಲಿ. ಎಸ್, ಯಾರಿದು ರೆಡಿ ಆಗಿಬಿಟ್ಟಿದೆ ಮುದ್ದು. ನಾವಿವಾಗ ರೆಡಿಯಾಗಿ ಆಯಿತು ಬೆಳಿಗ್ಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಅಯ್ಯೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಮೈಸೂರಿಗೆ ಬಂದಿದ್ದೀನಿ. ಯಾಕೆ ಅಂತ ಅಂದರೆ ನಮ್ಮ ಬಿನು ಇದಾರಲ್ಲ, ಅವ್ರ ಅಕ್ಕನ ಮನೆಯದು ಗೃಹ ಪ್ರವೇಶ ಇದೆ. ಸೊ ಅದಕ್ಕೆ ನಾಳೆ ಇರೋದು, ಇವತ್ತೇ ಬಂದಿದ್ದೀನಿ. ಸೊ ಇವ್ರ ಮನೆಯೆಲ್ಲ ಹೇಗಿದೆ, ಹೇಗೆ ಕಟ್ಟಿದ್ದಾರೆ, ಮತ್ತು ಎಲ್ಲ ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಫುಲ್ಲು ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಇವರೇ ಮನೆ ಓನರ್. ಹಾಯ್, ಏನು ನಿನ್ನ ಹೆಸರು? ಯಾರ್ದಿದು ಮನೆ? ನಿಂತ? ಮತ್ತು ವೈಷ್ಣವಿ ನಿಲಯ ಅಂತ ಐತೆ, ಅವಳದಂತೆ ಹೆಸರು, ಇವನದಂತೆ ಮನೆ. ಸೊ ಇವಾಗ ನಾಳೆ ತೋರಿಸ್ತೀನಿ ಮನೆಯೆಲ್ಲ ಹೇಗಿದೆ ಅಂತ. ಇವಳು ಭುವನ ಅಂತ, ನಮ್ಮ ಮಗುನ ಚೆನ್ನಾಗಿ ನೋಡ್ಕೊಳ್ಳೋದು ಇವಳೆ. ಹಾಯ್ ಮಾಡಿಬಿಡು. ಇವಳು ಬೇಬಿಮ್ಮ. ಹಾಯ್ ಬೇಬಿ. ನನ್ನ ಪಾಪನ ನೋಡ್ಕೊಳ್ಳೋಕ್ಕೆ ಬೇಜಾನ್ ಜನ ಇದ್ದಾರೆ, ಒಂದು 7-8 ಜನ ಇದ್ದಾರೆ ನೋಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು. ಅಷ್ಟು ಏನು ಟೆನ್ಷನ್ ಇಲ್ಲ ನನಗೆ ನೋಡ್ಕೊಳ್ಳೋಕ್ಕೆ. ಸೊ ಇವಾಗ ಮನೇನ ಸುಮ್ಮನೆ ತೋರಿಸಿರ್ತೀನಿ, ನಾಳೆ ಫುಲ್ ನೋಡಿ ತೋರಿಸ್ತೀನಿ. ಇದು ಈ ರೀತಿ ಕಾಣಿಸುತ್ತೆ ಮೇಲ್ಗಡೆಯಿಂದ. ಇಲ್ಲಿ ಇನ್ನು ಇದ್ರ ಮೇಲ್ಗಡೆ ಹೋಗೋಕ್ಕಾಗಲ್ವಾ? ಸೊ ಮೇಲಿಂದ ಕೆಳಗಡೆ ಈ ಥರ ಕಾಣಿಸುತ್ತೆ ಅಷ್ಟೇ. ಬನ್ನಿ ತೋರಿಸ್ತೀನಿ ಇವಾಗ ಒಂದ್ಸಲಿ. ಆ್ಯಂಡ್ ಅದು ಮೇಲ್ಗಡೆ ಟೆರೆಸ್ಸು. ಹಂಗೆ ಬಂದರೆ ಇಲ್ಲೊಂದು ರೂಮ್ ಇದೆ. ನಗು ಸ್ಮೈಲ್ ಮಾಡ್ತಾಳೆ. ಆ್ಯಂಡ್ ಇಲ್ಲೊಂದು ರೂಮ್, ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ಒಂದು ಕಬೋರ್ಡ್ ಇದೆ. ಆ್ಯಂಡ್ ಇಲ್ಲಿ ಒಂದು ವಾಶ್ರೂಮ್ ಇದೆ. ಸೊ ಇಲ್ಲಿಂದನೇ ಆಚೆ ಬಾಲ್ಕನಿ ಥರ. ಇದು ಸ್ಟಡಿ ರೂಮ್ ಅಂತೆ. ಎಲ್ಲ ಮಿಸ್ಸಿ ಮಾಡಿಬಿಟ್ಟಿದ್ದಾರೆ, ಅರೇಂಜ್ ಮಾಡ್ಕೊಳ್ತಿದ್ದಾರಲ್ಲ. ಸೊ ಅಷ್ಟೇ, ಕೆಳಗೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲೊಂದು ಅಲ್ಲಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಕೆಳಗಡೆನೂ ರೂಮ್ ಇದೆ, ಅದನ್ನ ತೋರಿಸ್ತೀನಿ. ನನಗೆ ಫೇವ್ರೆಟ್ ಆಗಿದ್ದು ಜಾಗ ಇದೆ. ಇಲ್ಲಿ ರಾಘವೇಂದ್ರ ಸ್ಟ್ಯಾಚ್ಯೂದು ಹಾಕಿದಾರಲ್ಲ, ಇದು. ನಾವು ಈ ರೀತಿ ರೆಡಿಯಾಗಿದ್ದೀವಿ ಇಬ್ರು. ನಾನು ಯಾವ ರೀತಿ ರೆಡಿ, ನನ್ನ ತೋರಿಸಿ. ನಾನು ಈ ರೀತಿ ರೆಡಿಯಾಗಿದ್ದೀನಿ. ಸೊ ಈಗ ಹಾಕೊಂಡು ನಮ್ಮ ಪಾಪಂಗೆ ಸಿಂಪಲಾಗಿ ಮತ್ತೆ ಚಡ್ಡಿ ಮತ್ತು ಶರ್ಟ್ ಹಾಕ್ಬಿಟ್ಟಿದ್ದೀನಿ. ಆ್ಯಂಡ್ ಇವಳು ಈ ರೀತಿ ರೆಡಿಯಾಗಿದ್ದಾಳೆ. ಈ ರೀತಿ ಕಾಣಿಸ್ತಾ ಇದ್ದಾರೆ. ಇವರು ಅವ್ರ ಅಕ್ಕ. ಹಿಂಗಿದೆ, ಚೆನ್ನಾಗಿ ಬಂದಿದೆ. ಇವಾಗ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾವು ರೆಡಿ ಆಗಿಬಿಟ್ಟು ಫೋಟೋ ತೆಗೆಸ್ಕೊಳ್ಳೋದು ಅಷ್ಟೇ. ಚೆನ್ನಾಗಿ ಬರ್ತಿದ್ಯಾ? ಅಷ್ಟೇ. ಇವಾಗೇನು ನಡಿ ಕ್ಯಾಮ್ರಾಮ್ಯಾನ್ ಕರ್ಕೊಬರೋಣ ನಮ್ಮ ಹತ್ರ. ನಾವಿವಾಗ ಫಸ್ಟೇ ಊಟಕ್ಕೆ ಬಂದು ಕುತ್ಕೊಬಿಟ್ಟಿದ್ದೀವಿ ಹೊಟ್ಟೆಸಿ ಅಂತ. ಫಸ್ಟ್ ಪಂಕ್ತಿಲೆ ನಾವಿಬ್ರು ಓಕೆ, ಅವ್ರ ಮಗನೇ ಬಂದು ಕುತ್ಕೊಬಿಟ್ಟು ಇನ್ನ ಪೂಜೆ ಆಗಲಿಲ್ಲ ಏನಿಲ್ಲ. ಪೂಜೆ ಆಗಲಿಲ್ಲ ಏನಿಲ್ಲ, ನಾವೇ ಬಂದು ಟೇಸ್ಟ್ ಹೆಂಗಿದೆ, ಏನೇನು ಮಾಡಿಸಿದ್ದಾರೆ ಅಂತ ತಿನ್ಬಿಟ್ಟು ನೋಡ್ಬಿಡ್ಬೇಕು. ಇವಳಿಗೆ ಶೀತ ಆಗ್ತಿದೆ. ಅದರ ಫಂಕ್ಷನಲ್ಲಿ ಕರೆಕ್ಟಾಗಿ ಆಗ್ಬಿಡುತ್ತೆ ಇವಳಿಗಂತೂ ಶೀತ. ಹಿಂಗೆ ಅಂತವಳೆ ಅಷ್ಟೇ. ಊಟಕ್ಕೆ ಚಿತ್ರಾನ್ನ ಮತ್ತು ಹೂಕೋಸ್ ಚಟ್ನಿ. ಯಾರಿದು ರೆಡಿ ಆಗಿಬಿಟ್ಟಿದೆ ಮುದ್ದು. ನಾವಿವಾಗ ರೆಡಿಯಾಗಿ ಆಯಿತು. ಬೆಳಿಗ್ಗೆ ತಿಂಡಿನೂ ಆಯಿತು, ಗೃಹ ಪ್ರವೇಶ ಮುಗೀತು, ಸತ್ಯನಾರಾಯಣ ಪೂಜೆ ಅದೆಲ್ಲ ಆಗಿದೆ. ನಾನು ಇದನ್ನು ಸಂಭಾಳಿಸೋದೇ ಆಯಿತು. ಇವಾಗ ಒಂದು ರೌಂಡ್ ಮನೆ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ನಾವಿವತ್ತು ಈ ಥರ ರೆಡಿಯಾಗಿದ್ದೀವಿ. ಅವಳ ಪಾಪನ್ನ ಮಲಗಿಸೋದ್ರಲ್ಲೇ ಟೈಮ್ ಆಗ್ತಿದೆ. ಅವಳಿಗೆ ಬ್ಲಾಗೇ ಮಾಡೋಕ್ಕಾಗಿಲ್ಲ, ವೀಡಿಯೋ ಶೋ ಮಾಡೋಕ್ಕಾಗ್ತಿಲ್ಲ. ಅವಳು ರೆಡಿ ಆದರೂ ಫೋಟೋಸ್ ಕ್ಲಿಕ್ ಮಾಡೋಕ್ಕಾಗ್ತಿಲ್ಲ. ಸೊ ನಾನೇ ಕಂಟಿನ್ಯೂ ಮಾಡ್ತಿದ್ದೀನಿ. ಬನ್ನಿ ಹೇಗಿದೆ. ಇದು ಟೆರಸ್ ಸ್ಪೇಸ್ ಇದೆ. ಇದೆಲ್ಲ ಕ್ಲಾತ್ ಎಲ್ಲ
ಡ್ರೈ ಮಾಡ್ಕೊಳ್ಳೋಕ್ಕೆ ವಿತ್ ವಾಷಿಂಗ್ ಮಿಷಿನ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಥರ ಇದೆ. ಹಿಂದೆ ಸ್ವಲ್ಪ ಮೆಸ್ಸಿ ಇದೆ, ಇವಾಗ ಓಪನ್ ಆಗಿದ್ದು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಕೆಳಗಡೆ ಎಲ್ಲ ನಮ್ಮ ವಿಡಿಯೋ ಮಾಡ್ತಾ ಇರೋರು ಭುವನ, ನಮ್ಮ ಅಕ್ಕನ ಮಗಳು. ಅವಳು ಈ ರೀತಿ ರೆಡಿಯಾಗಿದ್ದಾಳೆ ನೋಡಿ. ನನ್ನನ್ನು ಅವಳು ತೋರಿಸಿದ್ದಾಳೆ. ಮೇಲ್ಗಡೆ ನೋಡಿದ್ರೆ ಈ ಥರ ಕಾಣುತ್ತೆ. ಕೆಳಗಡೆ ಇನ್ನ ಪೂಜೆ ನಡೀತಾ ಇದೆ. ಆಮೇಲೆ ಎಲ್ಲ ತೋರಿಸ್ತೀವಿ. ಸ್ವಲ್ಪ ಮೆಸ್ಸಿ ಇದೆ. ಮೇಲ್ಗಡೆ ಟೆರೆಸ್ ಎಲ್ಲ ನೋಡಿದ್ವಿ. ಇದು ಕೆಳಗಡೆ ಈ ಕಡೆ ಒಂದು ಬರುತ್ತೆ. ಇದೆಲ್ಲ ಬೆಡ್ ಎಲ್ಲ ಆಲ್ಟರ್ನೇಟ್ ಮಾಡ್ಕೋಬೇಕು. ಆ ಕಡೆ ವಾಶ್ರೂಮ್ ವಿತ್ ಡ್ರೆಸ್ಸಿಂಗ್ ಟೇಬಲ್ ಇದೆ. ಇದು ಇಂಟೀರಿಯರ್ ಡಿಸೈನು. ಇದು ಸ್ಟಡಿ ರೂಮು. ಮತ್ತೆ ಇದು ಇಲ್ಲಿ ಬಾಲ್ಕನಿ ಬರುತ್ತೆ. ಇಲ್ಲಿ ವ್ಯೂಸ್ ಎಲ್ಲ ನೋಡ್ಬೋದು. ಇವಳೆ ನಮ್ಮ ವಿಡಿಯೋಗ್ರಾಫರ್, ನಮ್ಮ ವಿಡಿಯೋ ಮಾಡ್ತೇವೆ. ಈಗ ಬನ್ನಿ ನೆಕ್ಸ್ಟ್ ರೂಮ್. ಇದೊಂದು ರೂಮು. ಕಬೋರ್ಡು, ಬೆಡ್ ಎಲ್ಲ ಇದೆ. ಇನ್ನ ಆಲ್ಟರ್ನೇಟ್ ಮಾಡಿಲ್ಲ. ಇದೊಂದು ಟಿವಿ ಯೂನಿಟ್ ಇದೆ. ಮತ್ತೆ ವಾಶ್ರೂಮು. ಮನೆ ಕ್ಲೀನ್ ಮಾಡೋಕ್ಕಾಗಿಲ್ಲ, ಮತ್ತೆ ಇಲ್ಲಿ ಬರೋಕ್ಕಾಗಲ್ಲ. ಸೊ ಇವಾಗಲೇ ಮುಗಿಸ್ಕೊಡ್ತಾ ಇದ್ವಿ. ಇಲ್ಲಿ ಬಂದರೆ ಡಿಸೈನ್ ಫೋಟೋ ಅದೇ ಮೇಲಿಂದ ವ್ಯೂ ತೋರಿಸುತ್ತೆ. ಕೆಳಗಡೆಯಿಂದ ಮೇಲೆ ತೋರಿಸುತ್ತೆ. ಅಲ್ಲಿಂದ ಡೈರೆಕ್ಟ್ ಸನ್ಲೈಟ್ ಬೀಳುತ್ತೆ. ಮತ್ತೆ ಇದು ಕಿಚನ್, ಇದೆಲ್ಲ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ ಇವರು ಮುಯ್ಯೆಲ್ಲ ಎತ್ಕೊಳ್ತಾ ಇದ್ದಾರೆ. ಇವರೇ ಮನೆ ಓನರ್, ವೈಫ್. ಇನ್ನು ಸ್ಟೋರೇಜ್ ಇದೆ, ಸ್ಟೋರೇಜ್ ಮಾಡ್ಕೋಬೇಕು. ಇದೆಲ್ಲ ಪಾತ್ರೆ. ಇಲ್ಲಿ ಎಲ್ಲ ಹುಡುಗರಿಗೆ ಅಡ್ಜಸ್ಟ್ ಮಾಡಿ. ಇದು ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ ಆಗಿರೋದು. ಮೇಲ್ಗಡೆ ಆಯ್ತಾ. ಇದು ದೇವ್ರ ಮನೆ. ಡೋರ್ ಕ್ಲೋಸ್ ಮಾಡಂಗಿಲ್ಲ, ಸೊ ಡಿಸೈನ್ ತೋರ್ಸಕ್ಕಾಗಲ್ಲ. ಗಣಪತಿ ಡಿಸೈನ್ ಇದೆ, ಅದು ಇಲ್ಲೊಂದು ಸ್ಟೋರೇಜ್ ತರ ಏನಾದ್ರು ಇಟ್ಕೋಬಹುದು. ಏನಾದ್ರು ಐಟಮ್ಸ್ ಊರಿಂದ ತಗೊಬಂದ್ರೆ ಅಕ್ಕಿ ರಾಗಿ ಎಲ್ಲನು ಇಟ್ಕೋಬಹುದು. ತುಂಬಾ ಮೆಸ್ಸಿ ಇದೆ. ಈ ತರ ಮೆಸ್ಸಿ ಮನೆ ಮಾಡದೇ ಹೋದ್ರು ಆಗುತ್ತೆ ವಿಡಿಯೋ ಅಂತ ಅನ್ಕೋಬಹುದು. ಸೊ ಅಡ್ಜಸ್ಟ್ ಮಾಡ್ಕೊಂಡು ಇದೊಂದು ಕೆಳಗಡೆ ಇದೊಂದು ಇದೆ. ಎಲ್ಲ ಸೆಗ್ರಿಗೇಷನ್ ಮಾಡ್ತಾರೆ. ಇಲ್ಲೂ ಸೇಮ್ ಇದೆ. ಸ್ಟೋರೇಜ್ ಸ್ಪೇಸ್ ಅಲ್ಲೇ ಇದೆ. ಇಲ್ಲೂ ಹಾಗೆ ಸೇಮ್ ಇದೆ. ಇದನ್ನು ಹಾಲಲ್ಲಿ ಟಿವಿ ಯೂನಿಟ್, ಬಟ್ ಪೂಜೆ ಇರೋದ್ರಿಂದ ಎಲ್ಲನೂ ಸೆಟ್ ಮಾಡಿದ್ದಾರೆ. ಇದೊಂದು ಕೆಳಗಡೆ, ಇದೊಂದು ಕೆಳಗಡೆ ವಾಶ್ರೂಮ್ ಇದೆ. ಅಲ್ಲಿ ಹೋಗಿ ಅಲ್ಲಿ ಸ್ಟೋರೇಜ್ ತರ ಸ್ಪೇಸ್ ಇದೆ, ಬಟ್ ವಾಶ್ರೂಮ್ಗೆ ಹೋಗಕ್ಕಾಗ್ತಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಡೂಪ್ಲೆಕ್ಸ್ ಮನೆ ಆಗಿರುತ್ತೆ. ಸೊ ನೀವು ನೋಡಿರ್ತೀರ, ಚೆನ್ನಾಗಿದೆ ಮನೆ ಎಲ್ಲ. ಇಲ್ಲೆಲ್ಲ ಇದ್ದಾರೆ. ಇಲ್ಲಿಂದ ಮೇಲೆ ನೋಡಿ ಅಲ್ಲಿದೆ, ಅಲ್ಲಿ ಸನ್ಲೈಟ್ ಡೈರೆಕ್ಟ್ ದೇವ್ರ ಮನೆಗೆ ಬಿಡುತ್ತೆ. ಸೊ ಅಡ್ಜಸ್ಟ್ ಆಗುತ್ತೆ. ನಾನು ಇಷ್ಟು ಮಾಡಿದ್ದೀನಿ. ನೆಕ್ಸ್ಟ್ ಅವಳು ಬಂದು ಕಂಟಿನ್ಯೂ ಮಾಡ್ತಾಳೆ. ಹಾಕಕ್ಕೆ ಅದು ಇವಳು ಮಿಂಚ್ತಾ ಇದ್ದಾಳೆ. ಗೈಸ್ ಎಲ್ಲರೂ ಮಿಂಚ್ತವ್ರೆ. ಸೂಪರ್, ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಗೈಸ್, ಎಲ್ಲಿಗಾರ ಹೋದ್ರು ಈ ಪಾಪು ಒಂದು ಕೈಯಲ್ಲಿ. ಎಸ್, ಮತ್ತೆ ನಿಮ್ ಬ್ಲಾಗ್ ಗಾಯ ಮಾಡು, ನಿಮ್ಮಮ್ಮ ಬ್ಲಾಗ್.